ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಪ್ರೈವೇಟ್ ಸ್ಕೂಲ್ಸ್ದು ಫೀಸು ಹೆಚ್ಚಳ ಆಗಿದೆ ಅಂತ ಗೊತ್ತಾಯಿತು. ಸೊ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಒಂದು ದೊಡ್ಡ ಪೆಟ್ಟು. ಶುಲ್ಕ ಏರಿಕೆ ಕೇವಲ ಸ್ವಲ್ಪ ಜಾಸ್ತಿ ಅಲ್ಲ, ಅದು ಕುಟುಂಬದ ಬಡ್ಜೆಟ್ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ನೇರ ಹೊಡೆತ ಬೀಳುತ್ತೆ. ಇದು ಹೇಗೆ ಅಂತ ನಾನು ಇದನ್ನು ಸ್ವಲ್ಪ ಬ್ರೇಕಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಪೋಷಕರಿಗೆ ಹೇಗೆ ನೇರ ಹೊಡೆತ ಬೀಳುತ್ತೆ ಅಂದರೆ, ಪೋಷಕರ ಆದಾಯಕ್ಕಿಂತ ವೇಗದ ಏರಿಕೆ ಇದಾಗತ್ತೆ. ಇವಾಗ ಸಾಮಾನ್ಯದ ಮಧ್ಯಮ ವರ್ಗದ ವೇತನ ಏರಿಕೆ ವರ್ಷಕ್ಕೆ 5 to 7% ಅಷ್ಟೇ. ಅವರಿಗೆ ಸಂಬಳ 5 to 7% ಅಷ್ಟೇ ಜಾಸ್ತಿ ಆಗುತ್ತೆ. ಆದರೆ ಶಾಲೆಯ ಫೀಸುಗಳು 5ರಿಂದ 15% ಜಿಗಿಯುತ್ತಾ ಇದೆ. ಸೊ ಮಿನಿಮಮ್ 8ರಿಂದ 15%ವರೆಗೂ ಶಾಲೆಯ ಫೀಸ್ಗಳು ಅವ್ರಿಗೆ ಬೇಕಿರೋ ಥರ ಅದನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸೊ ಅಂದರೆ ಏನು, ಪ್ರತಿ ವರ್ಷ ಪೋಷಕರ ಉಳಿತಾಯ ಕಡಿಮೆ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಈ ಏರಿಕೆಗಳಿಂದ ಒಂದು ದೊಡ್ಡ ಶಾಕು ಅಂದರೆ ಏನು, ಅವರ ಆರ್ಥಿಕ ಶಿಸ್ತು ಹಾಳಾಗತ್ತೆ. ಅಂದರೆ ಜೂನ್ನಲ್ಲಿ ಏಕಾಏಕಿ ಅಂದರೆ ಆಲ್ ಆಫ್ ಎ ಸಡನ್ 20ರಿಂದ 45-50 ಸಾವಿರ ರೂಪಾಯಿಗಳು ಜಾಸ್ತಿ ಖರ್ಚು ಪೋಷಕರಿಗೆ ಬರುತ್ತೆ. ಅಂದರೆ ಅವ್ರದ್ದು EMIಗಳು ಜಾಸ್ತಿ ಕಟ್ಟಬೇಕು, ಮನೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಎಮರ್ಜೆನ್ಸಿ ಏನಾದರೂ ಹೆಲ್ತ್ ವಿಚಾರ ಬಂದಾಗ ವೈದ್ಯಕೀಯ ಎಮರ್ಜೆನ್ಸಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಅವರ ಪ್ಲ್ಯಾನಿಂಗ್ ಮಾಡಲು ತುಂಬ ಕಷ್ಟ ಆಗುತ್ತೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಅದ್ರ ಜೊತೆಗೆ ಈ ಹಿಡನ್ ಕಾಸ್ಟ್ ಅಂದರೆ ಅನ್ಪ್ಲ್ಯಾನ್ಡ್ ಖರ್ಚುಗಳು ಬಂದಾಗ ಅವ್ರಿಗೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅಂದರೆ ಹಿಡನ್ ಕಾಸ್ಟ್ಗಳು ಫ್ಯಾಮಿಲಿ ಹೆಲ್ತ್ ಎಮರ್ಜೆನ್ಸಿ ಜೊತೆಗೆ ಇವಾಗ ಸ್ಕೂಲ್ಗಳಲ್ಲೇ ಯೂನಿಫಾರ್ಮ್ಗಳು ಸಪ್ರೇಟಾಗಿ ತೊಗೋಬೇಕು ಅಂತಾರೆ, ನೋಟ್ಬುಕ್ ಸಪ್ರೇಟಾಗಿ ತೊಗೋಬೇಕು ಅಂತಾರೆ, ಆಮೇಲೆ ಆ್ಯಕ್ಟಿವಿಟಿ ಫೀಸ್ ಅಂತ ಹಾಕ್ತಾರೆ, ಆಮೇಲೆ ಎಕ್ಸಾಮಿನೇಷನ್ ಫೀಸ್ ಅಂತ ಹಾಕ್ತಾರೆ. ಇದೆಲ್ಲ ಕಂಪಲ್ಸರಿ ಸ್ಕೂಲಿಗೆ ಕಟ್ಟಲೇಬೇಕು ಅಂತ ಈ ಏನಂತಾರೆ, ಈ ಬೇರೆ ಕಡೆ ಸಿಗೋ ಒಂದು ಮಾರ್ಕೆಟ್ ವ್ಯಾಲ್ಯೂಗಿಂತ ಒಂದು 5 to 10 times ಅಷ್ಟು ಜಾಸ್ತಿ ದುಬಾರಿ ಆಗಿರುತ್ತೆ. ಇದೂ ಒಂಥರ ಲೂಟಿ ಥರನೇ ಆಗುತ್ತೆ ಪೋಷಕರಿಗೆ. ಸೊ ಇದರಿಂದ ಮಧ್ಯಮ ವರ್ಗದ ಪೋಷಕರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅವ್ರಿಗೂ ಅವ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಫೀಸಿನ ಮತ್ತು ಈ ಹಿಡನ್ ಕಾಸ್ಟ್ ಖರ್ಚುಗಳು ಹೇಗೆ ಕಟ್ಟಬೇಕು ಅಂತ ಭಯದಿಂದ ಅವರು ಶಾಲೆಗಳನ್ನ ಬಿಡಿಸ್ಬಿಟ್ಟು ಏನಾಗುತ್ತೆ, ಬೇರೆ ಅವರಿಗೆ ಎಲ್ಲಿ ಕಡಿಮೆ ಅನ್ಸತ್ತೋ ಅಲ್ಲಿಗೆ ಸೇರಿಸಿದಾಗ ಅವರಿಗೆ ಮಕ್ಕಳಿಗೆ ಸಿಗೋ ಕ್ವಾಲಿಟಿ ಎಡ್ಯುಕೇಷನ್ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಮತ್ತು ಪೋಷಕರಿಗೆ ಒಂಥರ ಬೇಜಾರಾಗುತ್ತೆ. ಸೊ ಬೇಜಾರಾದಾಗ ಇನ್ನೇನು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ಪು ಅವರ ಚಿನ್ನನ ಅಡ ಇಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಕಟ್ಬೋದು, ಅಥವಾ ಎಡ್ಯುಕೇಷನ್ ಲೋನ್ ತಗೋಬೋದು. ಇದರೆಲ್ಲ ಏನಾಗುತ್ತೆ, ಅವ್ರಿಗೆ ಲೋನ್ ಅನ್ನೋದು ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ ಹೊರತು ಅವರಿಗೆ ಉಳಿತಾಯಗಳಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಅವರಿಗೆ ಬರೋ ಇನ್ಕ್ರಿಮೆಂಟ್ಸು ಕಡಿಮೆನೇ, ಆದರೆ ಇಲ್ಲಿ ಆಗೋ ಫೀಸ್ಗಳು ಕಟ್ಟೋದು ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಎಲ್ರಿಗೂ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಆಸೆ ಇದ್ದಾಗ ಕೊಡೋಕ್ಕಾಗದೇ ಇದ್ದಾಗ, ಅಯ್ಯೋ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ, ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ, ಅಥವಾ ನೆಂಟರು ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಪೇರೆಂಟ್ಸ್ಗೂ ಅದು ಬರುತ್ತೆ. ಆವಾಗ ಏನಾಗುತ್ತೆ, ಅವ್ರಿಗೆ ಮಾನಸಿಕ ಮೇಲೆ ಅದು ಒಂದು ಸ್ಟ್ರೆಸ್ ಆಗುತ್ತೆ, ಮಕ್ಕಳ ಮೇಲೂ ಆಗುತ್ತೆ. ಸೊ ಇದರಿಂದ ನಾನು ಕೊನೆಗೆ ಒಂದು ಮುಖ್ಯವಾದ ಮಾತು ಏನು ಹೇಳ್ತೀನಿ ಅಂದರೆ, ಶಾಲೆಗಳು ಖರ್ಚು ಜಾಸ್ತಿ ಆಗಿದೆ ನಿಜ, ಆದರೆ ಅದರ ಹೊರೆ 100% ಪೋಷಕರ ತಲೆ ಮೇಲೆ ಹಾಕೋದು ಶಿಕ್ಷಣೆಯ ಸೇವೆ ಅಲ್ಲ, ಇದು ಶಿಕ್ಷಣ ವ್ಯಾಪಾರ. ಮಧ್ಯಮ ವರ್ಗ ಉಳಿದರೆ ಮಾತ್ರ ದೇಶದ ಆರ್ಥಿಕತೆ ಉಳಿಯೋದು.